ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ಇದು ಮಾವ ಸೊಸೆ ಜಗಳ. ನೀನ್ ಯಾವಳೆ ಕೇಳಕ್ಕೆ? ಅಲ್ಲ, ದೊಡ್ಡವ್ರ ಮೇಲೆ ಕೈ ಮಾಡ್ತಿಲ್ಲ, ನಾಚಿಕೆ ಆಗಲ್ವಮ್ಮ ನಿನ್ಗೆ? ನೀನು ಒಂದ್ ಹೆಂಗ್ಸ. ಚಿಕ್ಕವರು ದೊಡ್ಡವ್ರಿಗೆ ಮರ್ಯಾದೆ ಕೊಡ್ಬೇಕು. ಇವನು ದೊಡ್ಡವ್ರು. ಓತನ್ಗೆ ಗಂಟ ಬಂದ್ಬಿಟ್ರೆ ತಾತ ಅಂತ ಕರೀತಾರ. ದೊಡ್ಡವ್ರ ಮೇಲೆ ಕೈ ಮಾಡೋರು ನರ್ಕೋಕ್ ಹೋಗ್ತಾರೆ. ಇವನಿಂದಾಗಿ ನನ್ ಮನೆನೇ ನರಕ ಆಗಿದೆ. ಬಿಟ್ಟೋದ್ರೇನೆ ಸ್ವರ್ಗ. 4 ಅತ್ತೆ ಆಗಷ್ಟು ವಯಸ್ಸಾಗಿದೆ. ಮನ್ಸು ಮಾತ್ರ 25 ವರ್ಷದ ಕೋತಿ. ನೋಡಿ, ನೀವು ಮಾಡ್ತಾ ಇದ್ದೀರಾ. ಇವ್ರನ್ನ ಸಾರಿ ಕೇಳಿ. ನನಗೆ ನ್ಯಾಯ ಹೇಳಕ್ ಬರ್ತೀರಾ? ಇವ್ನ ಕರ್ಕೊಂಡೋಗಿ ಮನೇಲಿ 3 ದಿನ ಇಟ್ಕೊಳ್ರಿ. ಇವ್ನ ಎಂತವನು ಅಂತ ನಿಮಗೆ ಗೊತ್ತಾಗತ್ತೆ. ಏನೇನಾಗಲಿ ಈ ತರ ಚಾಲೆಂಜು? ಹೆದರ್ಬೇಡ ಪಾರು, ನಿನ್ ಜೊತೆ ನಾನಿದ್ದೀನಿ. ನನ್ ಜೊತೆ ಆ ಸುಳ್ಳಪ್ಪ ದೇವ್ರಿದ್ದಾನೆ. ಇವ್ರನ್ನ ಮನೆಗ್ ಕರ್ಕೊಂಡು ಹೋಗೇ ಬಿಡೋಣ. ಆಮೇಲೆ ಇವಳು ಬುದ್ಧಿ. 3 ದಿನ ಇವ್ರು ಮನೆಗೆ ವಾಪಸ್ ಬರ್ಬಾರ್ದು. ನೀವು ಇವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರಿ ಅಂತ ಹೇಳ್ಬೇಕು. ಆಗ ನಾನು ನಿಮ್ಗೆ 10,000 ರೂಪಾಯಿ ಕೊಡ್ತೀನಿ. ಹೋಗೋಣ. ನಡಿರವ. ಬ್ಯಾಂಕ್ತಾನೆ ತಮ್ಮ ತಗೊಂಡ್ ಬರ್ತಾನೆ. ಇದೇ ನಮ್ಮನೆ. ಇವ್ರ ಹೆಸರು ಗೋಪಾಲ್ ತಾತ ಅಂತ. ಅಜ್ಜ ಅಂತೀರಿ, ಬರುವ ಜಗಳ ತರಕಾಗಿಲ್ಲ. ನಿನ್ ಚಾಕ್ಲೇಟ್ ತಾನೆ? ನೋಡು, 20, 30, 40, 50 ಬರೋಬ್ಬರಿ 10 ರೂಪಾಯಿ ಕೊಡ್ತೀನಿ. ಇದು ನಿನ್ ಚಾಕ್ಲೇಟ್ಗೆ. ಇನ್ನು 40 ರೂಪಾಯಿ ಇದು ನನಗೆ. ಹೋಗಿ ಬಿಡು, ತಾತ ತಾನೆ ತಗೊಂಡಿದ್ದು. ಸುಬ್ಬು, ತಾತನ್ಗೆ ಯಾವಾಗ್ಲೂ ನಾವು ದುಡ್ಡು ಕೊಡ್ಬೇಕು. ನಾವು ತಾತನ ಹತ್ರ ಇಸ್ಕೊಳ್ಬಾರ್ದು. ಏನಮ್ಮ ಕೇಸ? ಇವ್ರ ಸೊಸೆಗೆ ತುಂಬಾ ತೊಂದರೆ ಕೊಡ್ತಾರಂತೆ. ಅದಕ್ಕೆ 1 ವಾರ ನಮ್ಮ ಮನೇಲಿ ಇಟ್ಕೊಂಡು ಸುಧಾರ್ಸೋಣ ಅಂತ ನಾಗವಲ್ಲಿ ಹೇಳಿದ್ರು. ಅದಕ್ಕೆ ಕರ್ಕೊಂಡ್ ಬಂದೆ. ಸುಧಾರ್ಸ ಕರ್ಕೊಂಡ? ಇದು ನಾಗವಲ್ಲಿ ಕೊಟ್ಟ ಐಡಿಯಾ ತಾನೆ? ನಾವ್ಯಾಕೆ ಸುಧಾರಿಸ್ಬೇಕು? ಅವಳ ಸುಧಾರಿಸ್ಲಿ ಬಿಡು. ನಾವು 10,000 ರೂಪಾಯಿ ಚಾಲೆಂಜ್ ಮಾಡಿ ಇಲ್ಲಿ ಕರ್ಕೊಂಡ್ ಬಂದಿದೀವಿ. ತಾತನ ವಾಪಸ್ ಕಳ್ಸಕ್ ಆಗಲ್ಲ. ಈ ತಾತನ್ ಸೊಸೆ ಹತ್ರ ನಾವು ಚಾಲೆಂಜ್ ಮಾಡಿ ಬಂದಿದೀವಿ. ಈ ತಾತನ್ನ ಚೆನ್ನಾಗಿ ನೋಡ್ಕೊಳ್ಳೇಬೇಕು. ಇಲ್ದೆ ಹೋದ್ರೆ ನಾವು ಅವಳಿಗೆ 10,000 ರೂಪಾಯಿ ಕೊಡ್ಬೇಕಾಗತ್ತೆ. ಅದನ್ನ ನೀನೇ ಕೊಡ್ಬೇಕಾಗತ್ತೆ. ಏನ್ ಇಡ್ಲಿ, ಅದ್ ಏನ್ ವಡೆ, ಅದ್ ಏನ್ ಮಸಾಲೆ ದೋಸೆ. ಟೇಸ್ಟೋ ಟೇಸ್ಟ್. ಯಾರಿ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ. ಆ ವಿಷಯದಲ್ಲಿ ಎಲ್ಲಿಗೆ ಹೋಗಿದ್ರಿ ಅದನ್ನ ಹೇಳಿ. ಅಯ್ಯೋ, ಇಲ್ಲೇ ಪಕ್ಕದ ರೋಡಲ್ಲಿ ಒಂದು ಒಳ್ಳೆ ಹೋಟ್ಲ್ ಇದೆಯಮ್ಮ. ಅಲ್ಲಿ ಹೋಗ್ಬಿಟ್ಟು ಇಡ್ಲಿ, ವಡೆ, ಮಸಾಲೆ ದೋಸೆ, ಪೊಂಗಲ್ ಎಲ್ಲಾನು ಚೆನ್ನಾಗಿ ಚಪ್ಕೊಂಡು ಬಂದೆ. ಅಷ್ಟೊಂದು ತಿನ್ನಕ್ಕೆ ನಿಮ್ಮ ಹತ್ರ ಕಾಸೆಲ್ಲಿತ್ತು? ರೂಮಲ್ಲಿ ನೀನ್ ಒಳಗೆ ನೇತಾಕಿದ್ದಲ್ಲ ನಿನ್ನ ಪ್ಯಾಂಟು, ಆ ಜೇಬಲ್ಲಿ 200 ರೂಪಾಯಿ ಇತ್ತು. ತಕೊಂಡು ತಿನ್ಕೊಂಡು ಬಂದೆ. ನನ್ನ ದುಡ್ಡಲ್ಲಿ ತಿಂಡಿ ತಿನ್ಕೊಂಬಂದ್ರ? ಅದನ್ನೆಲ್ಲ ವಾಪಸ್ ಕೊಡ್ಬೇಕಾಗುತ್ತೆ. ನೀನ್ ಯಾಕಪ್ಪ ಒಳ್ಳೆ ನನ್ ಸೊಸೆ ಆಡ್ದಂಗ ಆಡ್ತೀಯ? ಈ ರಾಮಾಯಣವೇ ಬೇಡ. ದಿನ 200 ರೂಪಾಯಿ ಕೊಡು, ನಾ ಕದಿಯೋದ್ ಬಿಟ್ಬಿಡ್ತೀನಿ. ಏನಾಯ್ತೆ ಪಾರು? ನಾಗವಲ್ಲಿ ಅದ್ ಯಾವ ಗಳಿಗೆಯಲ್ಲಿ ತಾತನ್ ಮನೆ ಕರ್ಕೊಂಡ್ ಬಂದ್ಯೋ? ಇಷ್ಟಾಯ್ತು. ತಾತ ನೋಡಿ, ಇದೇ ಲಾಸ್ಟ್. ಇನ್ಮೇಲೆ ಯಾವತ್ತೂ ಕದಿಯಕ್ ಹೋಗ್ಬೇಡಿ. ಹಾಗಿದ್ರೆ ನಿನ್ ಮೇಲಿಟ್ಟ ಬ್ಯಾಗಲ್ಲಿ 100 ರೂಪಾಯಿ ಎತ್ಕೊಂಡಲ್ಲ, ಅದು ತಪ್ಪ? ಏನು ತಿಂದಿಲ್ವಾ? ನಿನಗೆ ಹೆಂಗಪ್ಪ ಗೊತ್ತಾಯ್ತು? ನಿಮ್ ಬೆನ್ನಿಂದ ಬರ್ದವ್ರೆ. ಏನಂತ? ಈ ತಾತನಿಗೆ ತಿನ್ನಲು ಏನಾದರೂ ಕೊಡಿ ನೋಡಿ ಇಲ್ಲಿ. ಅಯ್ಯೋ ಶಿವನೇ, ನಮ್ಮ ಮನೆ ಒತ್ತುಗೊಂದೊಂದು ನಾಟಕ ಶುರು ಆಗ್ಬಿಡ್ತಲ್ಲಪ್ಪ. ನೀವು ಚೆನ್ನಾಗಿ ದಬಾಯಿಸೋಕ್ಕಾಗಲ್ವಾ? ಅಯ್ಯೋ ಏನಪ್ಪ ದಬಾಯಿಸ್ಲಿ? ಮನೇಲಿ ನನಗೆ ಒಂದು ತುತ್ತು ಅನ್ನೋದಿಲ್ಲ. ಹಿಂಗೆ ಚೀಟಿಯ ಬೆನ್ಗಂಟಿಸ್ಬಿಟ್ಟು ಬೀದಿಗೆ ಕಳಿಸ್ತಾರೆ. ನೀರಾವರಿ ಹೇಳ್ದೆ ಕೇಳ್ದೆ ಮನೆಯೊಳಗಡೆ ಹೋಗ್ತಾ ಇದೆಯಲ್ಲ. ತಾತ ಹೇಳ್ಬೇಕಿದ್ರು. ಏನಕ್ಕ ಈ ವಿಷಯ ಬಂದು ನಿಮ್ಗೆ ಸಾಕ್ಬೇಕಾ? ಹಾಗಂತ ಯಾರು ಹೇಳಿದ್ದು? ನಂಗೆ ಎಲ್ಲ ಗೊತ್ತು. ಆಚೆ ಕಡೆ ಮಾತಾಡ್ಕೊಂತವ್ರೆ. ಈ ತಾತನ ಭಿಕ್ಷೆ ಬೇಡಕ್ ಕಳಿಸಿ ನೀವು ಮನೇಲಿ ಆರಾಮಾಗಿ ಕೂತಿದ್ದೀರಾ. ಸ್ವಲ್ಪ ನಂಬರಿದೆ ಇದೆಯಾ ನಿಮ್ಗೆ? ಅಲ್ಲ, ಇವ್ರು ಭಿಕ್ಷೆ ಬೇಡ ಬಂದು ನೀವು ಸಾಕ್ಬೇಕಾ? ಇವ್ರ ವಯಸ್ಸಲ್ಲಿ ನಿಮ್ಗೆ ಬರಬಾರ್ದಿರ ಕಾಯಿಲೆ ಬಂದು ಬಿಡಿಬಿಡ ಅಂತ ಸಜ್ಜಾಡಿ ಬೇಕಸ್ ಕಾಲೇಜಿಗೆ ಸೇರ್ಕೊಂತೀರಾ. ನಂಬಕ್ಕಾಗೋದಿಲ್ಲ. ತಗೊಳ್ಳಿ ದುಡ್ಡ. ಲೇ ನೀರಾವರಿ, ಸ್ವಲ್ಪ ನಿಂತ್ಕೊಳ. ಏನ್ ಸಮಯ? ಈ ಅಪ್ಪ ಯಾರು ಅಂತ ನಿಂತನ? ನಿಜ ಸ್ಥಿತಿ ಗೊತ್ತನ? ಇವರು ಗೋಪಾಲಯ್ಯ ಅಂತ, ಈ ಅಮ್ಮನ ಮಾವ. ಇವ್ರಿಗೆ ಹಿಂಸೆ ಕೊಟ್ಟು ಇವ್ರನ್ನ ಮನೆಯಿಂದ ಆಚೆ ಹಾಕೋ ಟೈಮಲ್ಲಿ ಅಮ್ಮನವರು 10,000 ರೂಪಾಯಿ ಚಾಲೆಂಜ್ಗೋಸ್ಕರ ಈ ಮನೆ ಕರ್ಕೊಂಡ್ಬಂದು ಇಟ್ಕೊಂಡಿದ್ದಾರೆ. ಎಷ್ಟು ತಲೆ ತಿಂದ ಗೊತ್ತೇನಾ? ಮಾನ ಮರ್ಯಾದೆಲ್ಲ ಕಳ್ಸ್ಬಿಟ್ಟಕಣ. ಗೊತ್ತಾಯ್ತು ಬಿಡಿ. ಇವ್ರೇ ಸತನ? ಹೌದು ಮತ್ತೆ. ಸತ ವಯಸ್ಸಾದ್ಮೇಲೆ ದೇವ್ರ ತರ ಇರ್ಬೇಕು. ಪ್ರೀತಿನ ಸಂಪಾದನೆ ಮಾಡ್ಬೇಕು. ಇವತ್ತೇ ಕೊನೆ ದಿನ. ಇವತ್ತು ಇಟ್ಕೊಂತೀರಾ, ಮನೆ ಕಳಿಸ್ತೀರಾ. ಮನೆ ಕಳ್ಸಿದ್ರೆ ನೀವೇ ಸೋತಂಗಾಗತ್ತೆ. ಈಗ ಏನೇ ಮಾಡೋದು ನಾಗವಲ್ಲಿ? ನನ್ ಕೈಲಾಗಲ್ಲಪ್ಪ. ಇವತ್ತೊಂದ್ ದಿವಸ ಇಲ್ಲಿ ಇದ್ಬಿಡಿ, 3 ದಿವಸ ಕಂಪ್ಲೀಟ್ ಆಗುತ್ತೆ. ಆಯ್ತು ಬಿಡಿ. ಆದ್ರೂ ನಂದು ಒಂದು ಕಂಡೀಷನ್. ಏನು? ನಾಗವಲ್ಲಿ ಅವರು ನನ್ನ ಜೊತೆ ಕೂಡ ಒಳಗೆ ಹೋಗ್ಕೋಬೇಕು ಅಂತ. ಪಾರ್ವತಿ ಪರಮೇಶ್ವರ ಮಾಡ